ಬಾಸ್, ಕುಶಾಲ್ ನಗರದ ಎಲ್ಲ ಕಡೆ ವಿಚಾರಿಸಿದ್ವಿ, ನಿಮ್ಮ ಹೊತ್ತಿಗೆ ಅಲ್ಲೇ ಇದ್ರಂತೆ. ವಾಟ್? ಅವಳು ಅಲ್ಲೇ ಇದ್ಲಂತ? ಪಕ್ಕನಾ? ಹೌದು ಬಾಸ್, ಪಕ್ಕ ಮಾಡ್ಕೊಂಡೇ ಹೇಳ್ತಿರೋದು. ಯಾರ ಜೊತೆ ಇದ್ಲಂತೆ? ಬಾಸ್, ಅವ್ರ ಜೊತೆ ನಿಮ್ಮ ಹೆಂಡತಿ ಮಲ್ಲಿ ಮಗು ಇದ್ರಂತೆ. ಅವ್ರು 3 ಜನ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ರಂತೆ. ಏನ್ ಹೇಳ್ತಾ ಇದ್ಯಾ? ಅಲ್ಲ, ಜೀವನ ನಡ್ಸಕ್ಕೆ ತಿನ್ನೋದಕ್ಕೆ ಏನಾದ್ರು ದುಡ್ಡು ಬೇಕಲ್ಲ, ಅದನ್ನ ಯಾರು ನೋಡ್ಕೋತಾ ಇದ್ರಂತೆ? ಬಾಸ್, ಅವ್ರು ಯಾವುದೋ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಸೊ ಟೀಚರ್ ಅಮ್ಮ ಹೆಸರು ತಕ್ಕಾಗೆ ಟೀಚರ್ ಕೆಲಸ ಮಾಡ್ತಿದ್ಲು. ಗುಡ್, ವೆರಿ ಗುಡ್. ಅವನು ನಮ್ಮಣ್ಣ, ಅವನ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಬಾಸ್, ನಿಮ್ಮ ಅತ್ತಿಗೆಗೂ ಆ ಲೋಕಲ್ MLAಗೂ ಸ್ವಲ್ಪ ಕಿರಿಕಾಗಿತ್ತಂತೆ. ಅದಕ್ಕೆ ನಿಮ್ಮ ಅತ್ತಿಗೆ ಸಹಾಯಕ್ಕೆ ಅಂತ ನಿಮ್ಮಣ್ಣ ಅಲ್ಲಿ ಬಂದಿರೋದಂತೆ. ಬಾಸ್, ನಿಮ್ಮಣ್ಣ ನಿಮ್ಮ ಅತ್ತಿಗೆ ಜೊತೆಲಿರೋದನ್ನ ಅಲ್ಲಿರೋ ತುಂಬಾ ಜನ ನೋಡಿದ್ದಾರೆ. ವಾಟ್? ಅಂದ್ರೆ ಅವ್ರಿಬ್ರು ಕಾಂಪ್ರಮೈಸ್ ಆಗೋದ್ರಾ? ಒಂದಾಗ್ಬಿಟ್ರಾ? ಅದೇನೋ ಗೊತ್ತಿಲ್ಲ ಬಾಸ್, ನನಗೆ ಗೊತ್ತಾಗಿದ್ದು ನಾನು ಹೇಳಿದೆ ಅಷ್ಟೇ. ಓಕೆ, ವಾಟ್ ಎವರ್. ನೋಡು, ಇನ್ನೇನೇ ವಿಷಯ ಗೊತ್ತಾದ್ರು ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಸರಿ ಬಾಸ್. ಲೋ, ಒಂದು ಟೀ ಹೇಳ್ರೋ. ಮಾಮ್, ಮಾಮ್, ಏನಾಯ್ತು ಜಯ್? ಚಾಕೋಳಿ ಮಯ್ಯ, ಇಷ್ಟೊಂದು ಟೆನ್ಷನ್ ಆಗಿ ಕೂಕೊಂಡು ಬರ್ತಾ ಇದೆಯಲ್ಲ. ವಿಷಯ ಆಗಿದೆ ಮಾಮ್ಸ್, ಟೆನ್ಷನ್ ಆಗದೆ ಇರುತ್ತಾ? ಅಂಥದ್ದೇನಾಯ್ತು? ಮಾಮ್, ನಮ್ಮ ಹುಡುಗರು ಕಾಲ್ ಮಾಡಿದ್ರು. ಬಾಸ್, ಕುಶಾಲ್ ನಗರದ ಎಲ್ಲ ಕಡೆ ವಿಚಾರಿಸಿದ್ವಿ, ನಿಮ್ಮ ಹೊತ್ತಿಗೆ ಅಲ್ಲೇ ಇದ್ರಂತೆ. ಅವ್ರ ಜೊತೆ ನಿಮ್ಮ ಹೆಂಡತಿ ಮಲ್ಲಿ ಮಗು ಇದ್ರಂತೆ. ಅವ್ರು ಯಾವುದೋ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರಂತೆ. ನಿಮ್ಮ ಅತ್ತಿಗೆಗೂ ಆ ಲೋಕಲ್ MLAಗೂ ಸ್ವಲ್ಪ ಕಿರಿಕಾಗಿತ್ತಂತೆ. ಅದಕ್ಕೆ ನಿಮ್ಮ ಅತ್ತಿಗೆ ಸಹಾಯಕ್ಕೆ ಅಂತ ನಿಮ್ಮಣ್ಣ ಅಲ್ಲಿ ಬಂದಿರೋದಂತೆ. ಗೌತಮ ಮತ್ತೆ ಭೂಮಿಕಾ ಒಟ್ಟಿಗೆ ಇರೋದನ್ನ ಅಲ್ಲಿ ಸುಮಾರು ಜನ ನೋಡಿದ್ದಾರೆ. ನೀವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು ಭೂಮಿಕಾ. ನಿಮ್ಮ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ನನ್ನ ಉದ್ದೇಶ ಒಂದೇ, ಕಳೆದೋಗಿರೋ ಮಗುನ ಆದಷ್ಟು ಬೇಗ ಹುಡುಕಿ ನಿಮ್ಮನ್ನ ಪಡ್ಕೊಳ್ಳೋದು. ಇದರಲ್ಲಿ ಸಕ್ಸೀಡ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಪಾಪ, ಅದ್ರ ನೆಮ್ಮದಿ ಯಾಕೆ ಹಾಳಾಗ್ಬೇಕು? ಆ ಜಯದೇವ್ ಜನ ಪಿಶಾಚಿ ಆಗ್ಬಿಟ್ಟಿದ್ದಾನೆ. ಎಲ್ರನ್ನ ಹೇಳ್ಕೊಂಬಂದು ಎಲ್ಲರ ಸಿಗ್ನೇಚರ್ ಅನ್ನ ಪೇಪರ್ಗೆ ಹಾಕಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ. ಎಲ್ಲ ಆಸ್ತಿನೂ ನುಂಗಬೇಕು ಅಂತಿದ್ದಾರೆ ಕಣೋ. ದಯವಿಟ್ಟು ಎಲ್ರಿಗೂ ವಿಷಯ ಮುಟ್ಸು, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ. ನಾನು ಈಗಲೂ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನಿಮಗೆ ನಿಜವಾಗಲೂ ನಿಮ್ಮ ಸಿಸ್ಟರ್ ಮೇಲೆ, ನಿಮ್ಮ ಅಳಿಯನ ಮೇಲೆ ಕೋಪ ಇದೆಯಾ? ಹ್ಞೂ ಕಣಪ್ಪ, ನಾನು ಆಣೆ ಮಾಡಿ ಹೇಳದ್ನಲ್ಲ ಆನಂದಪ್ಪ. ಇಷ್ಟು ದಿನ ನಾನು ಕೂಪ ಮಂಡುಕಾಗಿದ್ದೆ. ಜೈಲಿಗೆ ಹೋದ್ಮೇಲೆ ಜ್ಞಾನೋದಯ ಆಯ್ತು. ಅದು ನನ್ನ ನಿಷ್ಠೆನ ಅವರು ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕಿದ್ರಲ್ಲ, ಅದು
ಅದು ನನಗೆ ಸಂಕಟ ಆಗ್ತಾ ಇರೋದು. ಅದಕ್ಕೆ ನಾನು ಬದಲಾಗಿದ್ದು ಆನಂದಪ್ಪ. ಅವ್ರ ಜೊತೆ ಸೇರ್ಕೊಂಡು ಮಾಡಬಾರ್ದೆಲ್ಲ ಮಾಡ್ಬಿಟ್ನಲ್ಲಪ್ಪ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದೀನಿ. ಇರೋ ಸ್ವಲ್ಪ ದಿನ ಆದ್ರೂ ಮನುಷ್ಯನಾಗಿ ಬದುಕಬೇಕು ಅಂತ ಯೋಚನೆ ಮಾಡಿದ್ದೀನಿ ಕಣಪ್ಪ. ಆನಂದಪ್ಪ, ನಿನಗೆ ಈಗಲೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಯಾವ ದೇವ್ರ ಮೇಲೆ ಆಣೆ ಮಾಡಬೇಕು ಅಂತ ಹೇಳು. ನೋಡು, ನಾನು ಹೊರಗಿಂದ ಬದಲಾಗಿತ್ತಲ್ಲ, ಒಳಗಿಂದ ಬದಲಾಗಿದ್ದೀನಿ ಆನಂದಪ್ಪ. ನನ್ನ ಅಂತರಂಗನ ಇರೋ ಬರೋ ಸೋಪ್ ಹಾಕಿ ತಿಕ್ಕಿ 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 ತೊಳೆದಿದ್ದೀನಿ. ಇದು ಸತ್ಯ ಕಣಪ್ಪ. ಇಷ್ಟರ ಮೇಲೂ ನಿಂಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಅಂಕಲ್ ಅಂಕಲ್ ಏನ್ ಮಾಡ್ತಾ ಇದ್ದೀರಾ ನೀವು? ತಲೆಕಾಡಿದ್ಯಾ ನಿಮ್ಗೆ? ಇನ್ನೇನಪ್ಪ ಮಾಡ್ಲಿ? ನೀನೇ ನಂಬ್ತಾ ಇಲ್ವಲ್ಲ. ನೀನ್ ನಂಬ್ತಿದ್ರೆ ಅವರೆಲ್ಲ ನಾನು ನಂಬ್ತಾರ? ಇಷ್ಟೆಲ್ಲ ತಪ್ಪು ಮಾಡಿದ್ಮೇಲೆ ಯಾಕಪ್ಪ ಬದುಕಬೇಕು? ಕೊಡಿಲಿ. ಸುಮ್ಮನೆ ಅಂಕಲ್ ನೀವು. ಇವರೆಲ್ಲ ಸೇರಿ ನನ್ನನ್ನು ಯಾವಾಗ ಬೀದಿ ಪಾಲ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಆವಾಗಲೇ ಸಾಯ್ಬೇಕು ಅಂತ ಅನ್ಕೊಂಡಪ್ಪ. ಅದರ ಬದುಕಿತ್ ಯಾಕೆ ಗೊತ್ತಾ? ಆ ಪುಣ್ಯಾತ್ಮ ಗೌತಮ್ ಋಣ ತೀರಿಸ್ಬೇಕು ಅಂತ. ಅವನ ಋಣ ತೀರ್ಸಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಪ್ಪ. ಮೊದಲು ಆ ಮಲ್ಲಿನ ಹುಡುಕೋದಕ್ಕೆ ಸಹಾಯ ಮಾಡಪ್ಪ. ಅವಳು ಒಬ್ಬಳು ಸಿಕ್ಕಿದ್ರೆ ಎಲ್ಲರೂ ಸಿಕ್ಕಿದಂಗೆ. ಅಂಕಲ್, ಮಲ್ಲಿ ಎಲ್ಲಿದ್ದಾಳೆ ಅಂತ ನನ್ನ